ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ಇವತ್ತಿನ ಮೆಸೇಜ್ ಬಂದ್ಬಿಟ್ಟು, ಸೊ ಈ ಕೆಲವರಿಗೆ ಬ್ರೇಕಪ್ ಆಗಿರುತ್ತೆ, ನಿಮ್ಮ ಲವರ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರಾ ಇಲ್ವಾ ಅನ್ನೋ ಒಂದು ಕ್ವಶನ್ ಇರುತ್ತೆ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್, 7 ಆಫ್ ಕಪ್ಸ್, 9 ಆಫ್ ಸ್ವಾರ್ಡ್ಸ್ ಇದೆ. ಸೊ ಇಲ್ಲಿ ಏನು ಹೇಳ್ತಿದೆ ಅಂದರೆ, ಖಂಡಿತವಾಗಿ ಅವರು ನಿಮ್ಮನ್ನು ನೆನಪಿಸಿಕೊಳ್ತಿದ್ದಾರೆ. ಓಕೆ, ನೀವು ಪ್ರೀತಿಯನ್ನು ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ, ಅದು ವಿಭಿನ್ನವಾಗಿರ್ಬೋದು. ಹಾಗಾಗಿ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಿರ್ತಾರೆ. ಹಾಗೆ ಅವರು ಏನನ್ನು ಯೋಚಿಸ್ತಿದ್ದಾರೆ ನಿಮ್ಮ ಬಗ್ಗೆ ಅಂದರೆ, ಸೊ ಗೊಂದಲ ಜಾಸ್ತಿ ಇರುತ್ತೆ ಅವರಿಗೆ. ಇಷ್ಟು ದಿನ ನಿಮ್ಮ ಜೊತೆ ನಿಮ್ಮನ್ನು ಬಿಟ್ಟು ಹೋಗಬೇಕು ಅನ್ನೋ ಗೊಂದಲದಲ್ಲಿ, ಭ್ರಮೆಯಲ್ಲಿ ಇರ್ತಾರೆ. ಬಟ್ ಇವಾಗ ಅರಿವಾಗಿರುತ್ತೆ ಅದೆಲ್ಲ ಸುಳ್ಳು. ನೀವು ಮಾತ್ರ ಅವರಿಗೆ ಇರೋದಕ್ಕೆ ನೀವು ಮಾತ್ರ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ, ನೀವು ಮಾತ್ರ ಅವರು ಇದ್ರೇ ಖುಷಿಯಾಗಿರೋದು ಅನ್ನೋದು ಮಾತ್ರ ಅವ್ರಿಗೆ ಅರ್ಥವಾಗಿರುತ್ತೆ. ಹಾಗಾಗಿ ಇವಾಗ ಹೇಗಿದ್ದಾರೆ ಅಂದರೆ, ಅವರು ಪ್ರೀತಿ ಇನ್ನೂ ಆಳವಾಗಿ ಇದೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಓಕೆನಾ? ಹಾಗೆ ಅವ್ರ ಭಾವನೆ ಇವಾಗ ಹೇಗಿದೆ ಈ ಪೇಜ್ ಆಫ್ ವಾಂಡ್ಸಲ್ಲಿ ಅಂದರೆ, ಸೊ ನಿಮ್ಮ ಬಗ್ಗೆ ಅವರಿಗೆ ತುಂಬ ಉತ್ಸಾಹ, ಫ್ಯಾಷನ್ ಜಾಸ್ತಿ ಆಗ್ತಾ ಇದೆ. ನೀವಿದ್ರೇ ಚಂದ, ನೀವಿದ್ರೇ ಎಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ ಅಂತ ಅವರಿಗೆ ಫೀಲ್ ಆಗ್ತಿದೆ. ಸೊ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಏನು ಹೇಳ್ತಿದೆ, ಸೊ ಇದು ನಿಮ್ಮ ಬಗ್ಗೆ ಅವರು ತುಂಬ ಉತ್ಸಾಹ, ಒಂದು ಫ್ಯಾಷನ್ ಹೊಂದಿದ್ದಾರೆ. ಅವರು ಒಂದು ಹುಟ್ಟು ಪ್ರೇಮಿ ಆಗಿಬಿಟ್ಟಿದ್ದಾರೆ. ಸೊ ನಿಮ್ಮ ಜೊತೆ ಅವ್ರ ಕಾಂಟ್ಯಾಕ್ಟ್ ಇಲ್ಲದೇ ಇರಬಹುದು, ಆದರೆ ನಿಮ್ಮ ಜೊತೆ ಕಳೆದಂತಹ ಹಳೆಯ ನೆನಪುಗಳು ಅಥವಾ ಖುಷಿಯ ಕ್ಷಣಗಳು, ಸೊ ನಿಮ್ಮ ಜೊತೆ ನಡುವಿನ ಇರುವಂತಹ ಫಿಸಿಕಲ್ ಅಟ್ರ್ಯಾಕ್ಷನ್ ಅವ್ರನ್ನ ತುಂಬ ಕಾಡಿಸ್ತಿದೆ ಅನಿಸುತ್ತೆ. ಸೊ ನಿಮ್ಮ ಬಗ್ಗೆ ಯೋಚಿಸಿದಾಗಲೆಲ್ಲ ಅವರಲ್ಲಿ ಒಂದು ಹೊಸ ಉತ್ಸಾಹ ತುಂಬುತ್ತದೆ. ಹಾಗೆ ಅವರು ಇವಾಗ ಮಗು ಮನಸ್ಸಿನವರಾಗಿದ್ದಾರೆ. ಸೊ ನಿಮ್ಮ ಮೇಲಿರುವಂತಹ ಕೋಪ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಮತ್ತು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಬಯಸ್ತಿದ್ದಾರೆ. ಓಕೆನಾ? ಹಾಗೆ 9 ಆಫ್ ಸ್ವಾರ್ಡ್ಸಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೊ ತುಂಬ ದಿನಗಳಿಂದ ಅವರು ನಿಮ್ಮ ಬಗ್ಗೆ ಯೋಚಿಸಿ ಅವರು ತಲೆನೋವಾಗಿರ್ಬೋದು, ಒಂದು ಆತಂಕ, ಒಂದು ನಿದ್ದೆ ಇಲ್ಲದ ರಾತ್ರಿಗಳನ್ನು ಎಷ್ಟೋ ಕಳೆದಿದ್ದಾರೆ. ಓಕೆ, ಈ ಆತಂಕದ ಸಮಯ ಈಗ ಮುಗಿಯುವ ಟೈಮ್ ಆಗಿದೆ. ಸೊ ಮುಗಿತಾ ಇದೆ. ಹಾಗೆ ಅವರು ಒಂದು ಭರವಸೆಯನ್ನು ಕಂಡುಕೊಂಡಿದ್ದಾರೆ. ಸೊ ಇವಾಗ ಅವರು ನಿಮ್ಮಿಬ್ಬರ ನಡುವಿನ ಒಂದು ಏನೇ ಸಮಸ್ಯೆಗಳನ್ನೂ ಏನು ಪರಿಹಾರ ಅಂದರೆ, ನಿಮ್ಮ ಬಗ್ಗೆ ಆಗಿರ್ಬೋದು, ಈ ಸಿಚುವೇಶನ್ ಬಗ್ಗೆ ಆಗಿ ಪಾಸಿಟಿವ್ ಆಗಿ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮನ್ನು ಅವರು ಕಳೆದುಕೊಳ್ಳಲು ಇಷ್ಟಪಡ್ತಾ ಇಲ್ಲ. ಸೊ ಹಾಗಾಗಿ ಮತ್ತೆ ನಿಮ್ಮನ್ನು ಹೇಗೆ ಪಡೆಯಬೇಕು, ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಅವರು ನಿಮ್ಮನ್ನು ಮತ್ತೆ ಹೇಗೆ ಪಡೆಯಬೇಕು ಎನ್ನುವುದು ಅವರ ಯೋಚನೆ ಆಗಿದೆ. ಓಕೆ, ಸೊ ಇಲ್ಲಿ ಫೈನಲ್ ಆಗಿ ಮೆಸೇಜ್ ಏನಿದೆ ಅಂದರೆ, ಅವರು ಖಂಡಿತವಾಗಿಯೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಮತ್ತು ಸದ್ಯದಲ್ಲಿ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಓಕೆ, ಇಷ್ಟು ದಿನ ನೀವು ಎಷ್ಟು ಕಷ್ಟಪಟ್ಟಿದ್ರಿ, ಎಷ್ಟೆಲ್ಲ ಆತಂಕ ಪಟ್ಟಿದ್ರಿ, ಸೊ ಇದೆಲ್ಲ ಇವಾಗ ಕೊನೆಗೊಳ್ಳುತ್ತೆ. ಹಾಗೆ ನೀವು ಸದ್ಯಕ್ಕೆ ನೀವು ತಾಳ್ಮೆಯಿಂದ ಇರಬೇಕು. ಹಾಗೂ ಅವ್ರ ಕಡೆಯಿಂದ ಬರುವಂತಹ ಕಾಂಟ್ಯಾಕ್ಟ್ಗಾಗಿ ನೀವು ಕಾಯ್ತಾ ಇರಬೇಕು. ಅವರು ನಿಮ್ಮೊಂದಿಗೆ ಸೇರಲು ಮತ್ತೆ ಬಯಸ್ತಿದ್ದಾರೆ. ಸೊ ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ಎಸ್ ಅಂತ ಟೈಪ್